ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ವಿ ಎ ಮತ್ತು ಎಲ್ ಎಸ್ ಮತ್ತು ಗೌರ್ಮೆಂಟ್ ಸರ್ವೇರ್ ಅದ್ರ ಮೂರು ಬಗ್ಗೆನೂ ಹೇಳಿದ್ದೆ. ಹಾಗಾಗಿ ತುಂಬ ಡೌಟ್ಸ್ಗಳನ್ನ ಕೇಳಿದ್ದೀರಾ. ಅದನ್ನು ಅಂದರೆ ಸಿಮಿಲರಾಗಿ ತುಂಬ ಜನ ಕೇಳಿರುವಂತಹ ಡೌಟ್ಸ್ನ ನಾನೊಂದು ಲೀಸ್ಟ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಮತ್ತು ನೆಗೆಟಿವ್ ವ್ಯಾಲ್ಯೂಯೇಷನು ಅಷ್ಟೇ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಗೌರ್ಮೆಂಟ್ ಸರ್ವೇಯರ್ ಅಂದರೆ ಏನು, ಲೈಸೆನ್ಸ್ ಹೋಲ್ಡರ್ ಸರ್ವೇಯರ್ ಅಂದರೆ ಏನು, ಫುಲ್ಲು ಮತ್ತು ಬೇರೆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಈ ಜಾಬ್ಗೆ ಹೋಗೋದಾ ಬೇಡವಾ ಅಂತೆಲ್ಲ ಕೇಳಿದ್ದೀರಾ. ಅಂದರೆ 2024 364 ಗೌರ್ಮೆಂಟ್ ಸರ್ವೇಯರ್ ಪೋಸ್ಟಿಗೆ ಹೋಗೋದಾ ಬೇಡವಾ ಅಂತ ಕೇಳಿದ್ದೀರಾ ಯಾರೋ ಒಬ್ಬರು. ಫಸ್ಟು ಕ್ವಶನ್ನು ಎಲ್ ಎಸ್ ಮತ್ತು ಜಿ ಎಸ್ ಅಂದರೆ ಏನು ಅಂತ ಹೇಳಿ. ಎಲ್ ಎಸ್ ಅಂದರೆ ಲೈಸೆನ್ಸ್ ಸರ್ವೇಯರು, ಜಿ ಎಸ್ ಅಂದರೆ ಗೌರ್ಮೆಂಟ್ ಸರ್ವೇಯರು. ಕನ್ನಡದಲ್ಲಿ ಹೇಳಬೇಕು ಅಂದರೆ ಪರವಾನಗಿ ಪಡೆದ ಭೂಮಾಪಕರು ಮತ್ತು ಸರ್ಕಾರಿ ಭೂಮಾಪಕರು ಅಂತ ಹೇಳಿ. ಓಕೆನಾ. ಗೌರ್ಮೆಂಟ್ ಜಾಬಾ ಇದು ಅಂತ ಹೇಳಿ. ಈಗ ಕಾಲ್ ಮಾಡಿರೋದು ಗೌರ್ಮೆಂಟ್ ಜಾಬು ಮತ್ತು ಫಿಕ್ಸ್ಡ್ ಸ್ಯಾಲ್ರಿ. ನೀವು ತುಂಬ ಕನ್ಫ್ಯೂಸ್ ಆಗ್ತಾಯಿದ್ದೀರಾ. ಬೇರೆ ವಿಡಿಯೋಗಳನ್ನೆಲ್ಲ ನಾನು ಏನು ಹಾಕಿದ್ದೀನಲ್ಲ ಅದೆಲ್ಲ ನಿನ್ನೆ ಮತ್ತು ಮೊನ್ನೆ ಹಾಕಿರೋ ವಿಡಿಯೋ ಅಷ್ಟೇ ಗೌರ್ಮೆಂಟ್ ಸರ್ವೇಯರ್ಗೆ ಸಂಬಂಧಪಡೋದು. ನೀವು ನನ್ನ ತುಂಬ ಪ್ರೀವಿಯಸ್ ವೀಡಿಯೋಸ್ಗಳನ್ನೆಲ್ಲ ನೋಡಿ ಅದು ಈ ಜಾಬ್ಗೆ ಏನು ಸಂಬಂಧಪಡುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಈ ಜಾಬ್ಗೆ ಅಲ್ಲ, ಇದು ಗೌರ್ಮೆಂಟ್ ಜಾಬ್, ಫಿಕ್ಸ್ಡ್ ಸ್ಯಾಲ್ರಿ ಕೂಡ ಇರುತ್ತೆ. ಮತ್ತು ತುಂಬ ಜನ ತುಂಬ ದೊಡ್ಡ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟಿದ್ದೀರಾ. ನಾನು ಲಾಸ್ಟ್ ಒಂದು 2 ಮಿನಿಟ್ಸ್ ಹೇಳಿದ್ದು ವಿಲೇಜ್ ಅಕೌಂಟೆಂಟ್ ಜಾಬ್ ಬಗ್ಗೆ. ಆಮೇಲೆ ನಾನು ಅದಕ್ಕಿಂತ ಮುಂದೆ ಹೇಳಿರೋದೆಲ್ಲ ಈ ಗೌರ್ಮೆಂಟ್ ಸರ್ವೇಯರ್ ಅನ್ನೋ ಜಾಬ್ ಬಗ್ಗೆನೇ ನಾನು ಪರ್ಟಿಕ್ಯುಲರಾಗಿ ಹೇಳಿರೋದು. ಮತ್ತು ಇನ್ನೊಂದು ಕೇಳಿದ್ದೀರಾ ಅದರ್ ವಿಡಿಯೋ ಇನ್ಫಾರ್ಮೇಷನ್ ಅಂದರೆ 3,000 ಮತ್ತು 2,000 ರಿಕ್ವೈರ್ಮೆಂಟ್ ಆಗಿದ್ದು ಲಾಸ್ಟ್ ರಿಕ್ವೈರ್ಮೆಂಟ್ ಬಂದು 2023 ಕನ್ಫ್ಯೂಸ್ ಆಗಬೇಡಿ. ಅವರು ಕೂಡ ಹೇಳಿರೋದು 2,000 ಮತ್ತು 3,000 ಪೋಸ್ಟಿಗೆ ಸಂಬಂಧಪಟ್ಟಂಗೆ ಹೇಳಿರೋದು. ಅದು ಲೈಸೆನ್ಸ್ ಅಂದರೆ ಎಲ್ ಎಸ್ ಸರ್ವೇಯರ್ಸ್ ಅಂದರೆ ಎಲ್ ಎಸ್ ಬಗ್ಗೆ. ಓಕೆನಾ. ಅವರು ಯಾರೂ ಜಿ ಎಸ್ ಬಗ್ಗೆ ಹೇಳಿಲ್ಲ. ಲಾಸ್ಟ್ ರಿಕ್ವೈರ್ಮೆಂಟ್ ಆಗಿದ್ದು ಗೌರ್ಮೆಂಟ್ ಸರ್ವೇಯರ್ಗೆ 2017. ಓಕೆನಾ. ಈಗ ಆಗಿರೋದು 3,000 ಮತ್ತು 2,000 ಪೋಸ್ಟಿಗೆ ಸಂಬಂಧಪಟ್ಟಿದ್ದೆಲ್ಲ ಆ ಜಾಬ್ಗೆ ಅಂದರೆ ಎಲ್ ಎಸ್ಸಿಗೆ. ಈಗ ಪ್ರೆಸೆಂಟ್ ಆಗಿರೋದು ಕೂಡ ಗೌರ್ಮೆಂಟ್ ಸರ್ವೇಯರ್ಗೆ ಅಂದರೆ 2017 ಆಗಿತ್ತಲ್ಲ ಅದೇ ರಿಕ್ವೈರ್ಮೆಂಟಿಗೆ ಇವಾಗ ತಿರ್ಗಾ 2024 ಆಗಿರೋದು. ಓಕೆನಾ. ಮತ್ತು ಎಲ್ ಎಸ್ ಜಾಬ್ನ ನೋಡಿ ಕೇಳಿದ್ರಿ ನೀವು, ಇದಕ್ಕೂ ಪರ್ಸ್ನಲ್ ಅಸಿಸ್ಟೆಂಟ್ ಇರಬೇಕಾ ಅಂದರೆ ನಮಗೆ ಒಬ್ಬರು ಬಾಂಧು ಜವಾನ್ರಂತ ಇರ್ತಾರೆ, ಅವ್ರು ಇರಬೇಕಾ ಅಂತ ಕೇಳಿದ್ರಿ. ಇದಕ್ಕೆ ನಿಮಗೆ ಗೌರ್ಮೆಂಟ್ ಸರ್ವೇಯರ್ ಆಗಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಅಸಿಸ್ಟೆಂಟ್ನ ಕೊಡ್ತಾರೆ. ನೀವು ಇದಕ್ಕೆ ಸಪ್ರೇಟಾಗಿ ಯಾರನ್ನೋ ಒಬ್ಬರನ್ನ ತಗೊಳ್ಳೋಂತಹ ಅವಶ್ಯಕತೆ ಇರಲ್ಲ. ನಿಮಗೆ ಪರ್ಸ್ನಲ್ ಅಸಿಸ್ಟೆಂಟ್ ಬೇಡ ಅಂತಂದರೆ ಬೇಕಾದರೆ ಹೇಳಿ ಆಫೀಸಲ್ಲಿ, ನಮಗೆ ಇವರು ಅಸಿಸ್ಟೆಂಟಾಗಿ ಬೇಡ ಅಂತ ಹೇಳಿ ನಿಮಗೆ ಬೇಕಾಗಿರುವಂತಹ ಒಂದು ಅಸಿಸ್ಟೆಂಟ್ನ ಇಟ್ಕೋಬೋದು. ಬಟ್ ಅವ್ರಿಗೆ ನೀವೇ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಅವರಿಗೆ ಅಂದರೆ ಗೌರ್ಮೆಂಟಿಂದ ಕೊಟ್ಟಿರೋರಿಗೆ ಅವ್ರಿಗೆ ಪರ್ಟಿಕ್ಯುಲರ್ ಮಂತ್ಲಿ ಸ್ಯಾಲ್ರಿ ಬರ್ತಾ ಇರುತ್ತೆ. ನೆಗೆಟಿವ್ ವ್ಯಾಲ್ಯೂಯೇಷನ್ನು ಕೂಡ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ. ಈ ಜಾಬ್ಗೆ ಅಂದರೆ ಗೌರ್ಮೆಂಟ್ ಸರ್ವೇಯರ್ ಜಾಬ್ಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ. ಮತ್ತು ಕೇಳಿದ್ರಿ ಕಂಪ್ಯೂಟ್ರಲ್ಲಿ ಬರೆಯೋದು ಎಕ್ಸಾಮ್ ಅಟೆಂಡ್ ಮಾಡೋದಿರುತ್ತಾ ಅಥವಾ ಏನು ಅಂತ ಹೇಳಿ. ಇದು ನಮಗೆ ಗೊತ್ತಿಲ್ಲ. ಲೈಸೆನ್ಸ್ ಹೋಲ್ಡ್ರಿಗೆ ಪ್ರತಿ ವರ್ಷವೂ ಜಾಸ್ತಿ ಕಾಸ್ಟ್ನ ಕಟ್ಟಿಸ್ಕೋತಾ ಇದ್ರು, ಅಂದರೆ 1,000 ಆ ರೀತಿ ಕಟ್ಟಿಸ್ಕೋತಾ ಇದ್ರು. ಕಂಪ್ಯೂಟರಲ್ಲಿ ಮಲ್ಟಿಪಲ್ ಚಾಯ್ಸ್ ಇರ್ತಾಯಿತ್ತು, ಅದರಲ್ಲಿ ಒನ್ನ ಸೆಲೆಕ್ಟ್ ಮಾಡೋ ರೀತಿ ಇರ್ತಾಯಿತ್ತು. ಬಟ್ ಈ ಸರಿ ಏನು ಮಾಡ್ತಾರಂತ ಗೊತ್ತಿಲ್ಲ. ರೀಸನಿಂಗ್ ಕ್ವಶನ್ಸ್ ಅಂತೂ ಇರಲ್ಲ ನನ್ನ ಪ್ರಕಾರ. ಮಲ್ಟಿಪಲ್ ಕ್ವಶನಲ್ಲಿ ಟಿಕ್ ಹಾಕುವಂಥದ್ದೇ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಸಿಮಿಲರ್ ಟು 2023 ರಿಕ್ವೈರ್ಮೆಂಟ್ ಅಂದರೆ ಲೈಸೆನ್ಸ್ ಸರ್ವೇಯರ್ ಅಂದರೆ ಎಲ್ ಎಸ್ ಸಿಗೆ ಇರೋ ರೀತಿಯೇ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಅಂತ ಹೇಳಿ. ಹೌದು, ಅದೇ ಸಿಲೆಬಸ್ ಕೂಡ. ಓಕೆನಾ. ನೀವು ಅನುಬಂಧ 1 ಮತ್ತು 2 ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಅಪ್ಲೈ ಮಾಡಬೇಕಾ ಬೇಡವಾ? ಖಂಡಿತವಾಗ್ಲೂ ಮಾಡಿ. ಇದು ಗೌರ್ಮೆಂಟ್ ಸ್ಯಾಲ್ರಿ. ಓಕೆನಾ. ನೋಡಿ, ಇದು ಎರಡೇ ನಿನ್ನೆ ಅಂದರೆ ಗೌರ್ಮೆಂಟ್ ಸರ್ವೇರ್ಗೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋಗಳೇನಿದಾವಲ್ಲ, ಇದು ಎರಡೇ ಅಂದರೆ ನಿನ್ನೆ ಮತ್ತು ಮೊನ್ನೆ ಹಾಕಿರೋವಂಥದ್ದು. ಓಕೆನಾ. ಆಮೇಲೆ ಟ್ರೈನಿಂಗ್ ಕ್ಲಾಸಸ್ ಸಿಮಿಲರ್ ಟು ಎಲ್ ಎಸ್ ಜಾಬ್. ಟ್ರೈನಿಂಗ್ ಕ್ಲಾಸಸ್ ಇನ್ನೂ ನೀವು ಗೌರ್ಮೆಂಟ್ ಸರ್ವೇಯರ್ ಜಾಬ್ಗೆ ಎಕ್ಸಾಮ್ ಬರೆದು ಅದು ಸೆಲೆಕ್ಟ್ ಆದಮೇಲೆ ಇರಲಿ, ಪರವಾಗಿಲ್ಲ, ನೀವು ಕೇಳಿದ್ದೀರಾ. ಹೌದು, ಅದಕ್ಕೂ ಟ್ರೈನಿಂಗ್ ಕ್ಲಾಸಸ್ ಎಲ್ಲ ಸಿಮಿಲರೇ ಆಗಿರುತ್ತೆ ಗೌರ್ಮೆಂಟ್ ಸರ್ವೇಯರ್ಗೂ. ಎಂಟ್ರೆನ್ಸ್ ಎಕ್ಸಾಮ್ ಸಿಮಿಲರ್ ಟು 2023. ಹೌದು, ಇದನ್ನು ಹೇಳಿದೆ ಅನಿಸುತ್ತೆ. ಸಿಮಿಲರ್ ಟು 23 ಅನುಬಂಧ 1 ಮತ್ತು 2 ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಅದೇ ರೀತಿ ಈ ಜಾಬು ಇರುತ್ತೆ. ಸೇಮ್ ಸಿಲೆಬಸ್, ಏನೂ ಚೇಂಜ್ ಆಗಿಲ್ಲ. ಅದಕ್ಕೇ ನೀವು
ಮತ್ತು ಕರೆಂಟ್ ಅಫೇರ್ಸ್ನ ಕೇಳ್ಬೋದು. ಯಾಕಂದರೆ ಈ ಸಲ KPSCಯಿಂದ ಎಕ್ಸಾಮ್ ಆಗಿರೋದ್ರಿಂದ ಅವರು ಜನರಲ್ ನಾಲೆಡ್ಜ್ನ ಸ್ವಲ್ಪ ಡೀಪಾಗೇ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರಾಮನ್ ಎಫೆಕ್ಟ್ಸ್ ಅದೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಕಲರ್ನ ಮರ್ಜ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಆ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾರೆ. ಬೇಕಾದರೆ ನಾನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಏನೇನು ಕ್ವಶನ್ಸ್ನ ಕೇಳಿದ್ರು, ನಾನು ಅಂದರೆ ಒಂದು 2 ವರ್ಷ ಎಕ್ಸಾಮ್ ಬರೆದು 2 ವರ್ಷವೂ ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಏನು ಕೇಳಿರಬಹುದು ಆ ಥರ ಕ್ವಶನ್ಸ್ಗಳನ್ನ ನಾನು ಬೇಕಾದರೆ ಹೇಳ್ತೀನಿ. ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಇದರಿಂದ ಈ ಜಾಬಿಂದ ನಿಮಗೆ ಎಲ್ಲ ರೀತಿ ಗೌರ್ಮೆಂಟ್ ಫೆಸಿಲಿಟೀಸ್ ಇರುತ್ತೆ. ಕೀ ಆನ್ಸರ್ಸ್ ಅಂತಂದರೆ ನೀವು ಯಾಕೆ ಕೇಳಿದ್ದೀರಾ ಅಂತಂದರೆ, ನಾನು ಬಿಫೋರ್ ಹಾಕಿರುವಂತಹ ವಿಡಿಯೋದಲ್ಲಿ ಕೀ ಆನ್ಸರ್ 1, 2, 3 ಪಾರ್ಟ್ 4 ಅಂತೆಲ್ಲ ಮಾಡಿದ್ದೀನಿ. ಅದನ್ನು ನೀವು ಓದ್ಕೊಳ್ಳಿ. ಸೇಮ್ ಅದೇ ರೀತಿ ಕ್ವಶನ್ಸ್ಗಳು ಈ ವರ್ಷ ಈ ಗೌರ್ಮೆಂಟ್ ಸರ್ವೇರ್ ಜಾಬಲ್ಲೂ ಕೂಡ ರೈಸ್ ಆಗುತ್ತೆ. ಪೀಪಲ್ ಮಸ್ಟ್ ವಾಚ್ ವಿಡಿಯೋ ಲಿಸ್ಟ್ ಅಂದರೆ ನೀವು ಯಾವ್ಯಾವ ವಿಡಿಯೋಗಳನ್ನ ನೋಡಬೇಕಂತ ಹೇಳ್ತೀನಿ. ಮೈ ಪೇಮೆಂಟ್ ವಿಡಿಯೋದಲ್ಲೂ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಅದು ಇದಕ್ಕೆ ಸಂಬಂಧಪಡಲ್ಲ, ಈ ಜಾಬ್ಗೆ ಸಂಬಂಧಪಡಲ್ಲ. ಅದು ನನ್ನ ಸ್ಯಾಲ್ರಿ ಅಂದರೆ ಈಗ ಇರೋಂತಹ ಜಾಬ್ನ ಸ್ಯಾಲ್ರಿ ನೋಡಿ. ನಾನು ಹೇಳಿದ್ನಲ್ಲ ಕೀ ಆನ್ಸರ್ಸ್ ಪಾರ್ಟ್ 2 ಅಂತ ಎಲ್ಲ ಹೇಳಿ, ಈ ರೀತಿ ವಿಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಇದರಲ್ಲಿರೋ ಕೀ ಆನ್ಸರ್ಸು ಗೌರ್ಮೆಂಟ್ ಸರ್ವೇರ್ ಜಾಬ್ಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ. ಇದೇ ರೀತಿ ಓದ್ಕೊಳ್ಳಿ. ಅಂದರೆ ಈ ಟಾಪಿಕ್ಸ್ ಬರ್ಬೋದು ಅನ್ನೋದಕ್ಕೆ ಈ ವಿಡಿಯೋಸ್ಗಳನ್ನ ನೋಡಿಕೊಂಡು ನೀವು ಓದ್ಕೊಳ್ಳಿ. ಮತ್ತು ನೀವು ಆಲ್ರೆಡಿ LS ಆಗಿ ವರ್ಕ್ ಮಾಡ್ತಿರೋರು ಕೇಳಿದ್ರೆ ನೋಟಿಸ್ ಪ್ರಿಂಟ್ ತೆಗಿಯೋದು ಹೇಗೆ, ಫೈಲ್ ಅಪ್ಲೋಡ್ ಮಾಡೋದು ಹೇಗೆ ಅಂತೆಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ 3 months ಅಗೋ. ದಯವಿಟ್ಟು ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ಅಲ್ಲೇನಾದರೂ ಡೌಟ್ ಬಂತಂದರೆ ಬೇಕಾದರೆ ಕೇಳಿ. ಆದರೆ ಆಲ್ಮೋಸ್ಟ್ ಕ್ಲಿಯರಾಗಿ ಹೇಳಿದ್ದೀನಿ ಯಾವ ರೀತಿ ಪ್ರಿಂಟಿಗೆ ಫ್ರಂಟ್ ಸೈಡ್ ಪೇಜ್ ಕೊಡಬೇಕಂತ ಹಿಡಿದು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ಎಲ್ಲ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಡೌಟ್ ಬಂದರೆ ನೀವು ಕೇಳ್ಬೋದು, ಓಕೆನಾ? ಆಮೇಲೆ ಟ್ರೈನಿಂಗ್ ಕ್ಲಾಸಸ್ ಸಿಮಿಲರಾಗಿ ಇರುತ್ತಾ ಅಂತ ಕೇಳಿದ್ರಿ. ಟ್ರೈನಿಂಗ್ ಕ್ಲಾಸಸ್ ಎಲ್ಲ ಸಿಮಿಲರಾಗೇ ಇರುತ್ತೆ. 3rd ಲಿಸ್ಟ್ ಮತ್ತು ರಿಫ್ರೆಶ್ಮೆಂಟ್ ಟ್ರೈನಿಂಗ್ ಇರೋರು ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ಕೋಬೋದು. ಬಟ್ ಗೌರ್ಮೆಂಟ್ ಸರ್ವೇಯರ್ ಜಾಬ್ ಇರೋರು ನಾಲೆಡ್ಜ್ ಪರ್ಪಸ್ ನೋಡ್ಕೊಳೋ ಹಾಗಿದ್ದರೆ ನೋಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಟ್ರೈನಿಂಗ್ ಕೊಡ್ತಾರೆ. ಯಾಕಂದರೆ ನೀವು ಗೌರ್ಮೆಂಟ್ ಸರ್ವೇಯರ್ ಆಗುವಂಥವ್ರು ಅಂತೇಳಿ ನಿಮಗೆ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಕ್ಲೀನಾಗಿ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಲಾಗಿನ್ ಹೇಗಿರುತ್ತೆ ಅಂತ ಕೇಳಿದ್ರಿ ಯಾರೋ ಒಬ್ಬರು. ಈಗ ಪ್ರೆಸೆಂಟ್ ನನ್ನ ಲಾಗಿನ್ ಇಲ್ಲ. ನನ್ನ ಲಾಗಿನ್ ನೆಕ್ಸ್ಟ್ ತಾಲೂಕಲ್ಲೇ ನನಗೆ ಓಪನ್ ಆಗೋದು. ಈಗ ಕ್ಲೋಸ್ ಆಗಿದೆ. ಆಲ್ರೆಡಿ ಮತ್ತೆ ತೋರ್ಸೋಕ್ಕೆ ನನ್ನ ಲಾಗಿನ್ನ ಈ ವಿಡಿಯೋದಲ್ಲಿ ನನ್ನ ಲಾಗಿನ್ ಅಂತ ಇದೆಯಲ್ಲ ಅದರಲ್ಲಿ ಲೈಸೆನ್ಸ್ ಸರ್ವೇರ್ ಲಾಗಿನ್ ಇರುತ್ತೆ, ಓಕೆನಾ? ಸಿಲೆಬಸ್ ಕೂಡ ಹೇಳಿದ್ದೀನಿ ಮೇಲೆ ವಿಡಿಯೋದಲ್ಲಿ. ಮತ್ತು ಸಂಪೂರ್ಣ ಮಾಹಿತಿ ಲ್ಯಾಂಡ್ ಸರ್ವೇರ್ ಜಾಬ್ ಬಗ್ಗೆ, ಲೈಸೆನ್ಸ್ ಸರ್ವೇಯರ್, ಓಕೆನಾ? ಲ್ಯಾಂಡ್ ಸರ್ವೇಯರ್ ಅಂತ ಹೇಳಿ ಅಲ್ಲಿ ನಾನು ಲೈಸೆನ್ಸ್ ಸರ್ವೇಯರ್ ಬಗ್ಗೆನೇ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋದು. ಈ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ, ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು. ಈ ವಿಡಿಯೋ ಸಂಬಂಧಪಟ್ಟಿರೋದು LSಗಳಿಗೆ, ಅಂದರೆ ಈಗ ಇರೋವಂತಹ ಮೈ ಪೇಮೆಂಟ್ ವಿಡಿಯೋ ಕೂಡ LSಗೆ ಹೇಳಿರೋದು ನಾನು, ಓಕೆನಾ? LS ಸರ್ವೇಯರ್ಸ್ ಬಗ್ಗೆ ನಾನು ಹೇಳಿರೋದು. ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡ್ರು. ಫಿಕ್ಸೆಡ್ ಸ್ಯಾಲ್ರಿ ಅಂದ್ರಿ, ಕೆಲವು ವಿಡಿಯೋದಲ್ಲೆಲ್ಲ ಫಿಕ್ಸೆಡ್ ಸ್ಯಾಲ್ರಿ ಅಲ್ಲ ಅಂತ ಹೇಳಿದ್ದೀರಾ, ಏನು ಅಂತೆಲ್ಲ ಕೇಳಿದ್ದೀರಾ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನಾನು ನಿಮಗೆ ಕರೆಕ್ಟಾಗಿ ಹೇಳಬೇಕಾಗಿತ್ತು ನೆನ್ನೆನೇ. ಈ ರೀತಿ ಈ ಜಾಬೇ ಬೇರೆ, ಆ ಜಾಬೇ ಬೇರೆ, ಅದಕ್ಕೂ ಡಿಫ್ರೆನ್ಸ್ ಇರೋ ವಿಡಿಯೋನ ನಾನು ನೋಡಿ ಅಂತ ಹೇಳಿದ್ದೀನಿ ನಿನ್ನೆ. ನೀವು ಹಂಗೂ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಪೇಮೆಂಟ್ ಸಲುವಾಗಿ ಪರ್ಟಿಕ್ಯುಲರ್ ಆಗಿ ಮೈ ಜೂನಿಯರ್ ಸ್ಯಾಲ್ರಿ ಅನ್ನೋದ್ರಲ್ಲೂ ಹೇಳಿದ್ದೀನಿ. ಮತ್ತು ನೆಗೆಟಿವ್ ಪಾಸಿಟಿವ್ ಪಾಯಿಂಟ್ ಬಗ್ಗೆನೂ ತುಂಬ ಜನ ಕೇಳಿದ್ದೀರಾ. ಇದು ಕೇವಲ ನಾನು ಹೇಳಿರೋ ಹಾಗೆ ಲೈಸೆನ್ಸ್ ಹೋಲ್ಡ್ರಿಗೆ ಮಾತ್ರ. ಈ ವಿಡಿಯೋದಲ್ಲೇ ಮೇ ಬಿ ನಾನು ಗೌರ್ಮೆಂಟ್ ಸರ್ವೆ ಮತ್ತು LSಗೆ ಇರುವಂತಹ ವ್ಯತ್ಯಾಸನ ಹೇಳಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ, ಓಕೆನಾ? ಆಮೇಲೆ ನೀವು ತಿಳಿದಿರಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೆಲ್ಲ ನಾನು ಏನು ಹೇಳಿದ್ದೀನಲ್ಲ ಅದೆಲ್ಲ ನೀವು ತಿಳ್ಕೊಂಡಿರಿ ಬೇಸಿಕಲಿ. ಅಂದರೆ ಇವಾಗ ಒಬ್ಬ ಸರ್ವೇಯರ್ ಆಗಿ ನಿಮ್ಗೆ ಏನು ಗೊತ್ತಿರಬೇಕು ಅಂತ ನಾನು ಹೇಳಿದ್ದೀನಲ್ಲ, ಈ ರೀತಿ ವಿಡಿಯೋಸ್ಗಳನ್ನ ನೋಡಿ. ಅದು ಎರಡಕ್ಕೂ ಸಿಮಿಲರ್ ಆಗಿರುತ್ತೆ. ನಾವು ಮಾಡೋ ಎಲ್ಲ ಕೆಲಸನೂ ಅವ್ರು ಮಾಡಬೇಕು, ಜೊತೆಗೆ ಬೇರೆ ಕೆಲಸನೂ ಅವ್ರಿಗೆ ಎಕ್ಸ್ಟ್ರಾ ವರ್ಕ್ ಅಂತ ಇರುತ್ತೆ, ಓಕೆನಾ? ಈ ಫೈನಲ್ ಮಾರ್ಕ್ ಶೀಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಸೆಲೆಕ್ಷನ್ ಆಫ್ LS ಕಂಡಕ್ಟೆಡ್ ಅಂತ ಹೇಳಿದ್ದೀನಲ್ಲ, ಈ ವಿಡಿಯೋಲಿ ನಿಮಗೆ ಅಂಥ ಇನ್ಫಾರ್ಮೇಷನ್ಸ್ ಏನೂ ಇಲ್ಲ. ಈ ವಿಡಿಯೋ ನೋಡಬೇಕಾ ಅಂತೇಳಿ ಈ ಲಿಂಕ್ನ ಕಳಿಸಿದ್ದೀರಾ. ನಿಜವಾಗ್ಲೂ ಇದು ಬೇಡ. ಹದ್ದುಬಸ್ತಿನ ಬಗ್ಗೆ ಎಲ್ಲರೂ ತಿಳಿದಿರಬೇಕಾದ ವಿಷಯಗಳು. ಇದೆಲ್ಲ ಜನರಲ್ ನಾಲೆಡ್ಜ್, ತಿಳ್ಕೊಳ್ಳಿ, ಓಕೆನಾ? ಅಂದರೆ ನಿಮಗೆ ಜಮೀನು ಇದ್ದರೆ ನಿಮಗೆ ತಿಳಿದಿರಬೇಕಾಗಿರುವಂತಹ ವಿಷಯ. ಎಕ್ಸಾಮ್ ಪರ್ಪಸ್ ಅಲ್ಲ ಅಂತಂದರೂ ಲೈಫ್ ಅಥವಾ ಜೀವನದಲ್ಲಿ ಮುಂದೆ ಏನಕ್ಕಾದರೂ ಬೇಕಾಗತ್ತೆ. ಈ ರೀತಿ ವಿಡಿಯೋಸ್ಗಳನ್ನ ನೋಡಿ ಕನ್ಫ್ಯೂಸ್ ಆಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, LS ಬೇರೆ, GS ಬೇರೆ. ಬೇರೆಯವರು ಅಪ್ಲೋಡ್ ಮಾಡಿರೋದು ಇಷ್ಟು ದಿನವರೆಗೂ ಅಂದರೆ 3 ದಿವಸದ ಹಿಂದೆ ಏನಾದರೂ ಅವ್ರು ಅಪ್ಲೋಡ್ ಮಾಡಿದರೆ ಅದೆಲ್ಲ ಬರೀ LS
ಎಲ್ ಎಸ್ ಬಗ್ಗೆ ಆಗಿರುತ್ತೆ, ಅಂದರೆ ಲೈಸೆನ್ಸ್ ಹೋಲ್ಡರ್ ಬಗ್ಗೆ ಆಗಿರುತ್ತೆ, ಗೌರ್ಮೆಂಟ್ ಸರ್ವೇಯರ್ ಬಗ್ಗೆ ಆಗಿರಲ್ಲ. ಓಕೆನಾ. ಈ ರೀತಿ ಗೌರ್ಮೆಂಟ್ ಸರ್ವೇಯರೇ ಬೇರೆ, ಲೈಸೆನ್ಸ್ ಸರ್ವೇಯರೇ ಬೇರೆ. ಲೈಸೆನ್ಸ್ ಸರ್ವೇಯರ್ಗೂ ಗೌರ್ಮೆಂಟಿಂದನೇ ಕೆಲಸ ಬರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಬೇರೆ ವಿಡಿಯೋ ನೋಡಿ ಕನ್ಫ್ಯೂಸ್ ಆಗಿ ಅಪ್ಲೈ ಮಾಡ್ದಲೇ ಇರಬೇಡಿ. ಓಕೆನಾ. ಇಲ್ಲಿವರೆಗೂ ನಾನು ನೀಡಿರೋ ಇನ್ಫಾರ್ಮೇಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ಜಾಬ್ ಸಲುವಾಗಿ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.